ಸಾವಿನ ದವಡೆಯಲ್ಲಿ ಸೆಕ್ಕ ಮೊಳಕೂಸೆ ಏತಕ್ಕಾಗಿ ಬಂದಿರುವೆ ಈ ನರ ಭದ್ರಕೋಟೆ ಇದು ಭದ್ರಕೋಟೆಯಾದರೇನು ಕೆಂಪು ಕೋಟೆಯಾದರೇನು ನನಗೆ ಆದ ವ್ಯಕ್ತಿ ಭದ್ರಕೋಟೆಯಲ್ಲೇ ಇರಲಿ ಕೆಂಪು ಕೋಟೆಯಲ್ಲಿಯೇ ಇರಲಿ ಕತ್ತ ನಾಯಕನಂತೆ ಆರಿ ಅರಿದು ತಿನ್ನುವುದೇ ಈ ಕಾರ್ತಿಕನ ಗುರಿ. ಮಾಡವ ನಿನ್ನ ಶೂರತನದ ಪೌರುಷದ ಮಾತು ಈ ನರಹಂತಕನ ಮುಂದೆ ನಡೆಯುವುದಿಲ್ಲ. ಈ ನರಹಂತಕವೊಮ್ಮೆ ಹುಮ್ಮೆಂದು ಹುಮ್ಮರಿಸಿದರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗಿ ಈ ಭೂಮಿಯೇ ಕಾಯಿ ಬಿರಿಯುತ್ತದೆ. ಅಂತದ್ರಲ್ಲಿ ನೀನು ಗಿಡದ ತಪ್ಪಲು ಈ ನರಹಂತಕನಿಗೆ ಗಿಡದ ತಪ್ಪಲಲ್ಲೇ ಬಚ್ಚ ಬಲಿತ ಗಿಡಗ ಇನ್ನಂತ ಕೊಪ್ಪಿನ ಕೊಲ್ಲಿಗಳಿಗೆ ಕುರಿ ಕೇಳಿ ಬಸಲಿರುವ ಷಂಡನಲ್ಲ ಈ ಕಾಟಿ ಶಿವ ಎಂದರೆ ಶಾಂತಿ, ಅರೆ ಎಂದರೆ ಹರಿಶ್ಚಂದ್ರನ ಘಾಟಿಗೆ ಒಂದು ಹಾರಾಡಿ ದಿಕ್ಕಿಲ್ಲದ ಹೆಣವಾಗಿ ಸರಿಸಿದ ಕಾರ್ತಿಕ್ ಈ ನರಹಂತಕನ ಕೈಯಲ್ಲಿ. ಈ ನರಹಂತಕ ಪಾಪ ಎಂದರೆ ಕರುಣೆ, ಕೋಪ ಎಂದರೆ ಕೋಪಾಗ್ನಿ ಜಾಲೆಯನ್ನು ಹೋಗಿ ಮಾಡಿ ವಿಭೂತಿಯಂತೆ ಧರಿಸಿಕೊಳ್ಳುವ ಈ ಸೂರ್ಯ ಕಾರ್ತಿಕ್ ಎನ್ನುವುದು ಬರೆದಿಟ್ಟಿಕೋ. ಕಾರ್ತಿಕ್ ಪೂಜೆ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಕೊಂಡರು ಚಂಡರಾಗಿ ಬಿದ್ದಿದ್ದಾರೆ ಈ ನರಹಂತಕನ ಕಾಲಡಿಯಲ್ಲಿ. ನರಕದ ತೊಟ್ಟಿ ಅವರಿವರನ್ನು ಕೊಂದು ನೀನು ನರಕದ ತೊಟ್ಟಿಗೆ ನಾಯಕನಾಗಿದ್ದರೆ ನಿನ್ನಂತ ಎಷ್ಟೋ ಪುಣ್ಯ ಪುರುಷರನ್ನು ನರಹಂತಕರಿಗೆ ನಾಂದಿ ಆಡಿ ಕೆಳಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆಯುತ್ತಿದ್ದಾನೆ ಈ ಹಮ್ಮಿರನೆನ್ನೋದು ಇದು ಬರೆಯಬೇಡ. ಹಣದ ಸಾಮ್ರಾಜ್ಯ ಈ ನರಹಂತಕನ ಹಣದ ಸಾಮ್ರಾಜ್ಯದ ಮುಂದೆ ನಿನ್ನ ಹಣದ ಸಾಮ್ರಾಜ್ಯ ಯಾವ ಲೆಕ್ಕಲೇ ಮಾಡುತ್ತೆ. ಈ ನರಹಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗುವ. ನನಗೆ ಪ್ರಾಣ ಭಿಕ್ಷೆ ಕೊಡಲು ನೀನು ಬ್ರಹ್ಮನ
ವಂಶರಿಗೆ ನಾದಿ ಹಾಡಿ ಜನಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ರಾಜ್ಯದ ಅಧಿಪತಿಯಾಗಿ ಬೆರೆಯುತ್ತಿದ್ದಾರೆ ಈ ಅಂಬಿಗನಂತದ್ದು ಇದು ಮರೆಯಬೇಡ. ಇನ್ನೊಂದು ಸಾರಿ ನರಹಂತಕನಿಗೆ ನೀನು ಲೇ ಎಂದು ಉಚ್ಚರಿಸಿದರೆ ನಿನ್ನ ರುಂಡ ನನ್ನ ಮನೆ ದ್ವಾರ ಬಾಗಿಲದ ಮುಂದೆ ನೇತಾಡುತ್ತದೆ. ಎಚ್ಚರ. ಹಾಗೆ ನರಕ್ಕಿಂತ ನಾಯಿಯಂತೆ ಎಗರಾಡುತ್ತಿರುವೆ ನರಹಂತಕ. ಇಲ್ಲಿನ ಎಗರಾಟ ಪುಂಡಾಟ ತೋರಿಸಲು ಬಂದರೆ ಜನತಲೆಯ ಸುಟ್ಟು ಬಿಡುವೆ ಈ ನಿನ್ನ ಮನೆಯನ್ನು. ಏನು ಸ್ಕೌಂಡ್ರಲ್, ಸುಡಿಯಲು ಇದೇನು ನಿಮ್ಮಪ್ಪನ ಸರ್ವ ಆಸ್ತಿ ಎಂದು ತಿಳಿದಿರೋ ಮೂರ್ಖ. ಏ ಇಂದ್ರ, ಏ ನರಹಂತಕ, ಮರ್ಯಾದೆಯಿಂದ ಒಳ ಹೋಗಲೇನು ನಿನ್ನ ತಂಗಿಗೆ. ಇಲ್ಲದಿದ್ದರೆ ನಿನ್ನ ತಂಗಿಯ ಬಾಳು ಪ್ರಾಣಕ್ಕೆ ಸಿಕ್ಕ ಕಬ್ಬಿನ ಸೆಪ್ಪೆಯಂತೆ ಪುಡಿ ಪುಡಿ ಹೋಗಿ ನನ್ನ ಸೀರೆ ಕಳೆದುಕೊಳ್ಳಬೇಕು. ಕಾರ್ತಿಕ್, ಮುಚ್ಚ ಬಾಯಿ ನರಹಂತಕ. ಏಯ್, ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಪುಂಡತನವನ್ನು ತೋರಿಸುವಷ್ಟು ಪುಂಡನಿರುವೇನೋ ಬಡವ. ಏ ಇಂದ್ರ, ಏ ಬಾಯ್ ಮುಚ್ಚು. ಇನ್ನೊಂದು ಸಾರಿ ಹೀಗೆ ಮಾತನಾಡಿದ್ರೆ ನಿನ್ನನ್ನು ಒತ್ತು ಹೊರ ಹಾಕ್ಬೇಕಾಗುತ್ತದೆ. ಬಲ ಎಚ್ಚರ. ತಂಗಿ ಇಂದ್ರ, ಇಂಥ ಕೊಪ್ಪಿದ ಕುഞ്ഞുಗಳನ್ನು ಬೇಟೆಯಾಡುವುದಕ್ಕಾಗಿ ಕೂಲಿಯಂತೆ ನಾನಿರುವಾಗ ಇಂಥ ವಿಷಯಗಳಿಗೆ ನೀನು ತಲೆ ಹಾಕಬಾರದು. ನಡಿಯೊಳಗೆ. ಸರಿನಾ? ಕಾರ್ತಿಕ್, ಕೊನೆಯದಾಗಿ ಹೇಳುತ್ತಿದ್ದೇನೆ, ಇಲ್ಲಿಂದ ಹೊರಟು ಹೋಗುವ. ಇರದಿದ್ದರೆ ನಿನ್ನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದ್ ನಿನಗೂ ತೋರಿಸಬೇಕಾಗುತ್ತದೆ. ನರಹಂತಕ, ನನ್ನ ದೊಡ್ಡಪ್ಪನ ನೆನಪಾದರೆ ಪ್ರಥಮಾಚಿನಲ್ಲಿ ರಕ್ತ ಕುಡಿಯಬೇಕಾಗುತ್ತದೆ. ಇಂದಿಲ್ಲ ನಾಳೆ ಹೋದರು ನನ್ನ ದೊಡ್ಡಪ್ಪನನ್ನು ಕೊಂದ ಯಾರ್ಯಾರ ರಾಕ್ಷಸರೆಂದು ತಿಳಿದರೆ ನಿನ್ನ ಜೀವಂತ ಸಮಾಧಿ ಮಾಡುವಂತೆ ಬಿಡುವುದಿಲ್ಲ ಈ ಕಾರ್ತಿ. ನೋಡು ನರಹಂತಕ, ನಾನು ನಡೆಯುತ್ತಿರುವ ದಾರಿಗೂ ಮುಳ್ಳಾಗಿ ಬರುತ್ತಿರುವೆ. ಮುಂದೆ ನನ್ನ ದಾರಿಗೆ ಅಡ್ಡ ಬರಬೇಡವಂತೆ ತಿಳಿದುಕೊಂಡರೂ ನಡೆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು.